ಅಣ್ಣವರ ಅಭಿಮಾನಿಗಳಾಗಿದ್ರಿ, ಅವರ ಸಿನಿಮಾಗಳನ್ನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ರಿ. ಬಟ್ ಅವ್ರ ಜೊತೆಗೆ ಕೆಲಸ ಮಾಡೋಕೆ ಅಥವಾ ಅದಕ್ಕೆ ಅವಕಾಶ ನೋಡಿ, ಕೂಡಿ ನನಗೆ ಬರಲಿಲ್ವೋ, ಹೇಗೆ ಏನಂತ? ನಾನು 8ನೇ ಕ್ಲಾಸಲ್ಲಿ ಓದ್ತಿದ್ದಾಗ ನಮ್ಮ ತಂದೆಯವರು ಒಂದು ಪಿಕ್ಚರ್ ಮಾಡಿದರು, ಭಕ್ತಚೇತ ಅಂತ. ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಕಂಪ್ನಿಯಿಂದಾನೇ ಫಸ್ಟ್ ಬಣ್ಣ ಹಚ್ಚಿದ್ದು, ಅವರೇ ಎಲ್ಲ ಕಡೆ ಹೇಳ್ಬಿಟ್ಟಿದ್ದಾರೆ. ಅಲ್ಲಿಂದ ನಂಗೆ ರಾಜ್ಕುಮಾರ್ ಅವ್ರು ಗೊತ್ತು. ಅದು ಎಷ್ಟು ಗೊತ್ತು ಅಂತ ಹೇಳಿದ್ರೆ, ರಾಜ್ಕುಮಾರ್ ಅವರು ಮೈಸೂರಲ್ಲಿ ಗ್ರೀನ್ಸ್ ಹೋಟ್ಲ್ ಅಂತ ಇತ್ತು, ಅಲ್ಲಿ ನಾಟಿ ಕೋಳಿ ಸಾರು ಭಾಳ ಚೆನ್ನಾಗಿ ಮಾಡೋರು. ಇವರು ಬ್ರೇಕ್ ಟೈಮಲ್ಲಿ ನನ್ನೂ ಕರ್ಕೊಂಡು ಹೋಗ್ಬಿಡೋರು, ಹಾಗೆ ಮೇಕಪ್ಪಲ್ಲೇ ಬಾಕಂದ ಊಟ ಮಾಡ್ಕೊಂಬರೋಣ ಅಂತ. ಅಲ್ಲಿಂದ ನನಗೆ ರಾಜ್ಕುಮಾರ್ ಅವ್ರು ಗೊತ್ತು. ನಾನು ರಾಜ್ಕುಮಾರ್ ಅವರು ಒಂದು ನುಗು ಜಲಾಶಯ ಅಂತ ವೀರಾಸ್ವಾಮಿ ಅವ್ರದ್ದು ಕುಲಗೌರವ ಪಿಕ್ಚರು ಪ್ರೊಡಕ್ಷನ್ ನಾನೇ ನೋಡ್ಕೋತಾ ಇದ್ದೆ. ಆವಾಗ ದಿನಾ ವಾಕಿಂಗ್ ಹೋಗ್ತಿದ್ವಿ ನಾನು ರಾಜ್ಕುಮಾರ್ ಅವರು. ಆವಾಗ ಅವ್ರ ಮನಸ್ಸಲ್ಲಿ ಕರ್ಣ ಮಾಡಬೇಕು, ರಾಮಾಯಣದಲ್ಲಿ ರಾಮ ಮಾಡಬೇಕು, ಇವೆಲ್ಲ ನಾನು ಅವರು ಡಿಸ್ಕಸ್ ಮಾಡ್ತಾಯಿದ್ವಿ ತುಂಬ. ಭಾಳ ಇತ್ತು ಅವ್ರಿಗೆ. ರಾಜ್ಕುಮಾರ್ ಅವ್ರ ತಾಯಿ ನನಗೆ ಭಾಳ ಕ್ಲೋಸ್ ಆಗಿದ್ದರು. ಯಾಕೆ ಅಂದರೆ ನಾನು ದಿನ ಅವ್ರಿಗೆ ಈ ಬೆಟ್ಟದ ನಲ್ಲಿಕಾಯಿ ಅಲ್ಲಿ ಸಿಗೋದು ನುಗು ಜಲಾಶಯದಲ್ಲಿ. ಸೊ ದಿನ ರಾಜ್ಕುಮಾರ್ ಒಂದು ಗ್ಲಾಸು, ಅವ್ರಿಗೂ ಒಂದು ಗ್ಲಾಸು ಅಲ್ಲಿ ಮಾಡಿಸ್ಬಿಟ್ಟು ತಂದು ಕೊಡ್ತಾಯಿದ್ದೆ. ಅವ್ರು ಯಾವಾಗಲೂ ರಾಜ್ಕುಮಾರ್ ಹೇಳಿದ್ರು, ಬಾಬಣ್ಣಂಗೆ ಒಂದು ಪಿಕ್ಚರ್ ಮಾಡಬೇಕು ನೀನು ಅಂತ. ನನಗೆ ಡೇಟು ಕೊಟ್ಟಿದ್ದರು, ಸಬ್ಜೆಕ್ಟುವೇ ಒಂಥರ ಎಲ್ಲ ಆಗಿತ್ತು. ಅದು ಏನಾಯಿತೋ ಗೊತ್ತಿಲ್ಲ, ಪ್ರತಿ ಸರಿ 4 ಸರಿ ಮಿಸ್ ಆಗೋಯ್ತು ನನಗೆ. ಆಮೇಲೆ ಯುದ್ಧ ಅಂತ ಒಂದು ಕಾದಂಬರಿ ಇತ್ತು, ಅದನ್ನು ರಾಜ್ಕುಮಾರ್ ಅವರು ನನ್ನ ಮಡ್ರಾಸ್ಗೆ ಕರೆಸಿ ಮಾಡಬೇಕು ಅಂತೆಲ್ಲ ಆಯಿತು. ಕೊನೆಗೆ ಅದು ತುಂಬ ಬಡ್ಜೆಟ್ ದೊಡ್ಡದಾಗಿದ್ದರಿಂದ ಪಾರ್ವತಮ್ಮನವ್ರಿಗೆ ಹೇಳಿದೆ, ನಾನೇ ಮಾಡ್ತೀನಮ್ಮ, ನೀವು ರೆಮ್ಯುನರೇಷನ್ ತೊಗೊಂಬಿಡಿ, ಇಲ್ಲದೇ ನನಗೇನು ಬೇಡ, ನನಗೆ ಬರೀ ₹1 ಕೊಡಿ ಸಾಕು ಅಂತ ಹೇಳಿದೆ. ಅದು ಎಲ್ಲ ಫೈನಲಿಗೆ ಬಂತು. ಒಂದು ರೌಂಡ್ ಸ್ಕ್ರಿಪ್ಟು ಆಯಿತು, ಅದೂ ಆಗಲಿಲ್ಲ. ಆಮೇಲೆ ಒಂದು ತಂದೆ ಕ್ಯಾರೆಕ್ಟರ್ದೊಂದು ಮಾಡಿದೆ ನಾನು, ಅದು ಅವ್ರಿಗೆ ಇಷ್ಟ ಆಗಿತ್ತು, ಆದರೆ ಅದಕ್ಕೂ ಆಗಲಿಲ್ಲ. ನಾನು ಆ ಕಥೆನ ದಿಲೀಪ್ ಕುಮಾರ್ ಅವ್ರಿಗೆ ಹೇಳಿದೆ. ಬೆಳಿಗ್ಗೆ ಹೇಳಿದೆ, ಸಾಯಂಕಾಲ ಓಕೆ ಮಾಡಿ ಅಡ್ವಾನ್ಸ್ ತೊಗೊಂಡ್ರು. ಅಷ್ಟು ಚೆನ್ನಾಗಿತ್ತು ಆ ಕತೆ. ಸೊ ಹೀಗೆ ಕೊನೆಗೆ ಒಂದು ಎಲ್ಲಿಗೆ ಬಂತು ಅಂತ ಹೇಳಿದ್ರೆ, ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ನಾನೊಂದು ಕತೆ ಹೇಳಿದ್ದೆ. ಶಿವಣ್ಣ ಮತ್ತು ರಾಜ್ಕುಮಾರ್ ಇಬ್ಬರನ್ನೂ ಸೇರಿಸಿ ಮಾಡೋಣ ಸರ್, ಅಯ್ಯೋ ಭಾಳ ಚೆನ್ನಾಗಿದೆ, ನೀವು ಹೇಳಿ ಕತೆ ಅಂದರು. ನಾನು ಕತೆ ಹೇಳಿದೆ ರಾಕ್ಲೈನ್ ಅವ್ರಿಗೆ ತುಂಬ ಇಷ್ಟ ಆಯಿತು. ಇಮಿಡಿಯೇಟಾಗಿ ನನ್ನ ಹೈದರಾಬಾದ್ಗೆ ಈ ರಾಜಮೌಳಿ ಅವ್ರ ತಂದೆ ಇದ್ದಾರಲ್ಲ, ಅವ್ರ ಕೈಲಿ ಸ್ಕ್ರಿಪ್ಟ್ ಮಾಡೋದು ಅಂತೇಳಿ ನಾನೊಂದು ತಿಂಗಳು ಹೋಗಿ ಹೈದರಾಬಾದಲ್ಲಿದ್ದು ಸ್ಕ್ರಿಪ್ಟ್ ಎಲ್ಲ ಮಾಡಿದ್ವಿ. ಐಡಿಯಾ ಶಿವಣ್ಣಂಗೂ ಹೇಳಿದ್ವಿ, ರಾಜ್ಕುಮಾರ್ ಅವ್ರಿಗೂ ಹೇಳಿದ್ವಿ, ಮಾಡೋಣ ಚೆನ್ನಾಗಿದೆ ಅಂತ ಆರ್ಮಿ ಆಫೀಸರು ರಾಜ್ಕುಮಾರ್ ಅವರು. ಆಮೇಲೆ ಶಿವರಾಜ್ ಕುಮಾರ್ ಒಂದು ಸ್ಟೂಡೆಂಟ್ ಕತೆ ತುಂಬ ಚೆನ್ನಾಗಿ ಬಂದಿತ್ತು. ಅದು ಅಷ್ಟೊತ್ತಿಗೆ ಇನ್ನೇನು ಎಲ್ಲ ಫೈನಲ್ ಮಾಡಬೇಕು ಅಂದಾಗ ಅವ್ರಿಗೆ ವೀರಪ್ಪನ್ ಕಿಡ್ನ್ಯಾಪ್ ಆಗೋಯ್ತು. ಸೊ ಅದು ಆ ಪ್ರಾಜೆಕ್ಟ್ ಅಲ್ಲಿಗೆ ಡ್ರಾಪ್ ಆಗೋಯ್ತು. ಹೀಗೆ ಪ್ರತಿ ಸರಿ ನನಗೆ ಋಣ ಇಲ್ದಂಗೆ ಆಗೋಯ್ತು ಮಾಡೋದಕ್ಕೆ.